ಅದು ಚಿಂಚಳ್ಳಿ ಇರ್ಬೋದು, ಮಣಗಳ್ಳಿ ಇರ್ಬೋದು, ಕೋಮೇರಪಾಳ್ಯ ಇರ್ಬೋದು, ಇವನ್ ಬಂಡಳ್ಳಿ ತನಕನೂ KVNZD, MT ದೊಡ್ಡಿ ಇವೆಲ್ಲನೂ ಭಾಳಷ್ಟು ಒಂದು ಅಂತರ್ಜಲ ಹೆಚ್ಚುತ್ತೆ, ಭಾಳ ಚೆನ್ನಾಗಿ ಅದು ವೃದ್ಧಿ ಆಗುತ್ತೆ. ರೈತರಿಗೆ ಫಸ್ಟು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಇರುತ್ತೆ, ಮತ್ತು ಅವ್ರ ಬೋರ್ಗಳಲ್ಲಿ ನೀರು ಬಂದುಬಿಟ್ರೆ ಎಷ್ಟೋ ಅವರಿಗೆ ವ್ಯವಸಾಯಕ್ಕೆ ಆಗುತ್ತೆ. ಇದು ಈ ಕಾರ್ಯಕ್ರಮ ಈ ಕಾಮಗಾರಿ ಈ ಯೋಜನೆ ಕ್ಷೇತ್ರದ ನೀರಾವರಿಗೆ ಮುನ್ನಡಿ ಅಂತ ಅನಿಸ್ತದೆ. ಭಗವಂತ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ, ಮಾಡೋಣ. ಏನು ಋಣಾತ್ಮಕ ಕೆಲಸ ಮಾಡಬೇಕು, ಮಾಡ್ತೇವೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಮಂಜುನಾಥ್ ಅವರು, ಯಾಕಂದರೆ ಈ ಕ್ಷೇತ್ರದ ಮತದಾರರ ಅಲ್ಲೇ ಇದ್ದರೂ ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡು ಇವತ್ತು ಗೆದ್ದು ಹಿಂದೆ ಆಗದೇ ಇರತಕ್ಕಂಥ ನೀರಾವರಿ ಯೋಜನೆ ಅಂತಂದರೆ ನಾವು ಸಹ 2009ರಲ್ಲಿ ಇಡೀ ಜಿಲ್ಲಾದ ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕಂತೇಳಿ ಹೋರಾಟ ಮಾಡಿ ಲಾಠಿ ಏಟ್ ತಿಂದು ಜೈಲಿಗೆ ಹೋಗಿ ಬಂದಂಥ ಸಂಘಟನೆ ನಾವು. ಅದರ ಒಂದು ಪಾದಯಾತ್ರೆ ಮುಖಾಂತರ ಬೆಂಗಳೂರು ಹೋದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಅವತ್ತು ಈ ನೀರಾವರಿ ಯೋಜನೆಗೆ ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಗುಂಡಲ್ ಜಲಾಶಯ ಇರ್ಬೋದು, ಚಾಮರಾಜನಗರ ಕೆರೆಗಳಿರ್ಬೋದು, ಗುಂಡ್ಲುಪೇಟೆ ಕೆರೆ ಇರ್ಬೋದು, ಎಲ್ಲ ಕೆರೆಗಳಿಗೂ ಅವತ್ತು ಮೊದಲನೇ ಹಂತವಾಗಿ 100 ಕೋಟಿ ಬಿಡುಗಡೆ ಮಾಡಿದ್ರು. ಅದಾದ ನಂತರ ಹಂತ ಹಂತವಾಗಿ ಬಿಡುಗಡೆ ಅಂತ ಒಂದು ಕೆಲಸ ಆಗಿ ಇವತ್ತು ನೀರಾವರಿ ಯೋಜನೆಗಳು ಈ ನಮ್ಮ ಜಿಲ್ಲಾದ್ಯಂತ ಬರ್ತಾ ಇದೆ. ಅದರ ಪ್ರಕಾರ ಅನೂರು ಕ್ಷೇತ್ರಕ್ಕೂ ಸಹ ಇವತ್ತು ಗುಂಡಾಲ್ ಜಲಾಶಯ ಆಗಿದೆ. ಇದಾದ ನಂತರ ಈಗ ರಾಮನಗುಡ್ಡನೂ ಸಹ ಆಗ್ತಾ ಇದೆ. ಹೇಳಿದರೆ ಶಾಸಕರು ನಿಜಕ್ಕೂ ಒಂದು ಹಿಂದೆ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿರೋ ನಮಗೆ ಗೊತ್ತಿಲ್ಲ. ಇವತ್ತು ಕ್ಷೇತ್ರದಲ್ಲಿ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲವಾಗಿ ನಾವು ನಿಲ್ತೀವಿ. ಅದರಲ್ಲಿ ಎರಡೇ ಮಾತಿಲ್ಲ ಅಂತೇಳಿ ನಾನು ಮಾತು